ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು. ಹೀಗಾಗಿ ಪ್ರಾಥಮಿಕ ಹಂತದಲ್ಲಿ ಈಗ ಕೊರೋನಾ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ. ನಿನ್ನೆಯಿಂದ ಜಾರಿಯಾಗಿರುವಂತದ್ದು ಕೊರೋನಾ ಕರ್ಫ್ಯೂ. ಇನ್ನೂ ಕೂಡ ಯಾವ್ಯಾವ ರೀತಿಯಾಗಿ ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನುವಂತ ಚಿಂತನೆಯಲ್ಲಿ ಸರ್ಕಾರ ಇದೆ. ಇದರ ಜೊತೆಗೆ ಈಗ ಆಲ್ರೆಡಿ ಹತ್ತತ್ರ 8,000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. 8,000 ಹತ್ತತ್ರ ಬಂದಿದ್ವಿ. ಹೀಗಾಗಿ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಕರೆಯನ್ನ ಮಾಡಿದ್ದಾರೆ. ಕರೆಯನ್ನ ಮಾಡಿ ಕರ್ನಾಟಕದಲ್ಲಿ ಆ ರೀತಿಯಾಗಿ ಅಂದ್ರೆ ಸುಮಾರು 7,000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೈಟ್ ಕರ್ಫ್ಯೂ ಜೊತೆಗೆ ಮತ್ತಷ್ಟು ಟಫ್ ರೂಲ್ಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡುವಂತ ಚಿಂತನೆ ಕೂಡ ಸರ್ಕಾರಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಆರಂಭದಲ್ಲಿ 7 ಜಿಲ್ಲೆಗಳ 8 ನಗರಗಳಲ್ಲಿ ಕೊರೋನಾ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿರುವಂಥದ್ದು. ಅದು ಅತಿ ಹೆಚ್ಚಾಗಿ ಬರ್ತಾ ಇದ್ದಂತಹ ಕಾರಣದಿಂದ ಈಗ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅದನ್ನು ವಿಸ್ತರಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ 10 ದಿನ ಕರ್ಫ್ಯೂ ಅನ್ನ ಮುಂದುವರಿಸುವಂತ ಸಾಧ್ಯತೆ ಕೂಡ ಇದೆ. ಏಪ್ರಿಲ್ ಅಂತ್ಯದವರೆಗೂ ಕೂಡ ನೈಟ್ ಕರ್ಫ್ಯೂ ಜಾರಿಯಾದ್ರೂ ಆಗಬಹುದು. ಆರೋಗ್ಯ ಇಲಾಖೆ ಸಭೆಯಲ್ಲಿ ತುರ್ತು ಸಭೆಯನ್ನ ನಡೆಸಿದ್ರು ಸುಧಾಕರ್ ಅವರು. ಈ ಸಂದರ್ಭದಲ್ಲಿ ಸಲಹೆಯನ್ನ ನೀಡಲಾಗ್ತಾ ಇದೆ ಅವರಿಗೆ. ಇದರಲ್ಲಿ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ರಾಜ್ಯದ ಗಡಿ ಭಾಗದ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕೊರೋನಾ ಕರ್ಫ್ಯೂ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಪ್ರಕರಣಗಳು ಅಂದ್ರೆ ಬರ್ತಾ ಇದೆಯೋ ಅಲ್ಲೆಲ್ಲ ಕಡೆನೂ ಕೂಡ ಈಗ ಆಲ್ರೆಡಿ ಕೊರೋನಾ ಕರ್ಫ್ಯೂ ಅನ್ನ ಜಾರಿ ಮಾಡಲಾಗಿದೆ. ಅದರ ಜೊತೆಗೆ ಈ ಒಂದು ಗಡಿ ಭಾಗದ ಜಿಲ್ಲೆಗಳಲ್ಲೂ ಕೂಡ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಗಡಿ ಭಾಗದ ಜಿಲ್ಲೆಗಳು ಅಂತ ಮಾತ್ರ ಅಲ್ಲ, ಮೋಸ್ಟ್ ಪ್ರಾಬಬ್ಲಿ ಬೇರೆ ಬೇರೆ 100ಕ್ಕೂ ಹೆಚ್ಚಿನ ಪ್ರಕರಣಗಳು ಎಲ್ಲೆಲ್ಲಿ ಬರ್ತಾ ಇದೆ ಆ ಜಿಲ್ಲೆಗಳಲ್ಲೂ ಕೂಡ ಅಂದ್ರೆ ಈ ಒಂದು ಕೊರೋನಾ ಕರ್ಫ್ಯೂ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ. ಹೊರ ರಾಜ್ಯಗಳಿಂದ ಬರೋದಕ್ಕೆ ನಿಷೇಧ ಹೇರ್ತಾರಾ? ಮೋಸ್ಟ್ ಪ್ರಾಬಬ್ಲಿ ಈ ರೀತಿಯಾಗಿ ಆಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಹೊರ ರಾಜ್ಯಗಳಿಂದ ಬರುವಂತದ್ದಕ್ಕೆ ನಿಷೇಧ ಇರಲಿಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಅಂದ್ರೆ ಈಗ ನೀಡ್ತಾ ಇರುವಂತ ಅವಕಾಶವನ್ನ ಮುಂದುವರಿಸ್ತಾರೆ. ಅಂದ್ರೆ ನೆಗೆಟಿವ್ ರಿಪೋರ್ಟ್ ಇದ್ರೆ ಬನ್ನಿ, ಪರವಾಗಿಲ್ಲ. ಒಟ್ಟಿನಲ್ಲಿ 48 ಅವರ್ಸ್ ಮುಂಚೆ ನೆಗೆಟಿವ್ ರಿಪೋರ್ಟ್ ಅನ್ನ ತಗೊಂಡ್ಬರ್ಬೇಕು. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ವೀಕೆಂಡ್ ಲಾಕ್ ಡೌನ್ ಆದ್ರೂ ಆಗಬಹುದು. ಅಂದ್ರೆ ನಿಮ್ಗೆ ಗೊತ್ತಿದೆ, ಜನತಾ ಕರ್ಫ್ಯೂ ಅಂತ ಮಾಡಿದ್ರು ಇದಕ್ಕೂ ಮುಂಚೆ. ಅದಾದ್ಮೇಲೆ ಸಂಡೇ ಲಾಕ್ ಡೌನ್ ಅನ್ನೋದನ್ನ ಶುರು ಮಾಡಿದ್ವು. ಆ ರೀತಿಯಾಗಿ ಮತ್ತೆ ಜಾರಿ ಆದ್ರೂ ಆಗಬಹುದು. ಟಾಸ್ಕ್ ಫೋರ್ಸ್ ಸದಸ್ಯರಿಂದ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಆರೋಗ್ಯ ಸಚಿವ ಸುಧಾಕರ್ ಅವರು. ಹಿಂದೆ ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಟಾಸ್ಕ್ ಫೋರ್ಸ್ ಜೊತೆ ಈಗ ಆಲ್ರೆಡಿ ಡಾಕ್ಟರ್ ಸುಧಾಕರ್ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲ ಕ್ರಮಗಳ ಬಗ್ಗೆ ಕೂಡ ನಿನ್ನೆ ರಾತ್ರಿ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಕರೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಧಾರಗಳು, ಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಕೆಲವು ಪ್ರದೇಶಗಳಲ್ಲಿ ಅದನ್ನು ಹೆಚ್ಚು ಮಾಡುವಂಥ ಅವಶ್ಯಕತೆ ಕೂಡ ಇದೆ ಅನ್ನುವಂತಹ ಸಲಹೆಯನ್ನು, ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ಖಂಡಿತವಾಗಿಯೂ ಕೂಡ ಅತಿ ಹೆಚ್ಚು ಅಗತ್ಯ ಬೇಕಾದಷ್ಟು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸನ್ನು ಕೂಡ ನಾವು ಹೆಚ್ಚು ಮಾಡ್ತೇವೆ. ಇನ್ನಷ್ಟು ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಈಗಾಗಲೇ ನಾನು ವಿಷನ್ ಗ್ರೂಪನ್ನು, ಟೆಕ್ನಿಕಲ್ ಕಮಿಟಿ ಎಕ್ಸ್ಪರ್ಟ್ಸನ್ನು ಕೂಡ ಈಗಾಗಲೇ ನಾನು 11 ಗಂಟೆಯಲ್ಲಿ ವಿಧಾನಸಭೆಯಲ್ಲಿ ಭಾನುವಾರ ಆದರೂ ಕೂಡ ನಾನು ಸಭೆಗೆ ಆಹ್ವಾನ ಕೊಟ್ಟಿದ್ದೇನೆ. ಅವರ ಒಂದು ಸಲಹೆಗಳನ್ನು ಕೂಡ ಪಡೆದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ಪಾಲನೆ ಮಾಡಿಕೊಂಡು ಇನ್ನಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಆದಷ್ಟು ಶೀಘ್ರದಲ್ಲಿ 2ನೇ ಅಲೆಯನ್ನು ಮಣಿಸುವಂಥ ಕೆಲಸ ಮಾಡಬೇಕು. ಜನರು ಕೊರೋನಾ ಮಾರ್ಗಸೂಚಿ ಪಾಲಿಸಬೇಕು, ಮತ್ತೊಮ್ಮೆ ಲಾಕ್ ಡೌನ್ಗೆ ಅವಕಾಶವನ್ನ ಕೊಡಬೇಡಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಾವು ಕೂಡ ಅದನ್ನೇ ಪ್ರತಿ ಬುಲೆಟಿನ್ ಆರಂಭದಲ್ಲೂ ಕೂಡ ಕೇಳ್ಕೊಳ್ತಾ ಇರುವಂತದ್ದು. ಮತ್ತೊಮ್ಮೆ ಲಾಕ್ ಡೌನ್ ಆಗಬಾರ್ದು ಅಂದ್ರೆ ನೀವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು. ನಿಮ್ಮ ಜವಾಬ್ದಾರಿನೂ ಕೂಡ ತುಂಬಾ ಇಂಪಾರ್ಟೆಂಟ್. ಸರ್ಕಾರ ಏನೇ ಮಾರ್ಗಸೂಚಿಗಳನ್ನ ತರಲಿ, ಆದ್ರೆ ಅದನ್ನ ಪಾಲನೆ ಮಾಡಬೇಕಾಗಿರೋರು ನಾವು. ಹೀಗಾಗಿ ಅದನ್ನ ಪಾಲನೆ ಮಾಡಿದ್ರೆ ಕೊರೋನಾದಿಂದ ದೂರ ಇರ್ಬೋದು. ಕೆಲವು ರಾಜ್ಯಗಳಲ್ಲಿ ಲಾಕ್ ಡೌನ್ ಅನ್ನ ಮಾಡಿದ್ದಾರೆ. ಜನರ ಉದಾಸೀನತೆಯಿಂದ ಲಾಕ್ ಡೌನ್ ಆಗಿದೆ, ಅದು ಹೌದು. ಜನರ ಉದಾಸೀನತೆನೇ ಇಲ್ಲಿ ಲಾಕ್ ಡೌನ್ಗೆ ಕಾರಣವಾಗ್ತಾ ಇರುವಂತದ್ದು. ಲಾಕ್ ಡೌನ್ ಬೇಡ ಅಂದ್ರೆ ಮಾರ್ಗಸೂಚಿಯನ್ನ ಪಾಲನೆ ಮಾಡಿ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ.
ಸರ್ಕಾರಕ್ಕೆ ಫೈನಲ್ ಆಪ್ಷನ್ ಅಂತ ಇರುವಂತದ್ದೇ ಅದು ಲಾಕ್ಡೌನ್ ಅನ್ನುವಂಥದ್ದು. ಪ್ರಕರಣಗಳು ಜಾಸ್ತಿ ಆಗ್ತಾ ಹೋದ್ರೆ ಅದನ್ನ ತಡೆಗಟ್ಟಬೇಕು ಅಂದ್ರೆ ಅದೊಂದೇ ಆಪ್ಷನ್ ಇರೋದು. ಸೊ ಆ ಆಪ್ಷನ್ ಸರ್ಕಾರ ಪ್ರಯೋಗ ಮಾಡಬಾರ್ದು ಅಂದ್ರೆ ನಮ್ಮ ಜವಾಬ್ದಾರಿಯನ್ನ ನಾವು ಮೆರಿಬೇಕು. ನೋಡೋಣ, ಲೆಟ್ ಅಸ್ ನಾಟ್ ಜಂಪ್ ಟು ಇಟ್ ಒನ್ ಸ್ಟೆಪ್ ಅಟ್ ಒನ್ಸ್ ಅಂತ ಅಲ್ವಾ, ಒಂದೊಂದು ಸ್ಟೆಪ್ಪೇ ಇಡಬೇಕಾಗ್ತದೆ. ನಾವೆಲ್ಲ ಕೂಡ ಜನರು ಜಾಗೃತರಾಗಿದ್ರೆ ನಾವು ಯಾವ ಲಾಕ್ಡೌನ್ ಕೂಡ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು ನಿರ್ಬಂಧ ಮಾಡುವಂಥ ಅಗತ್ಯ ಬರಲ್ಲ. ಆದರೆ ಸಾರ್ವಜನಿಕರ ಮೇಲೂ ಕೂಡ ಜವಾಬ್ದಾರಿ ಇದೆ. ಅವರು ಮತ್ತು ಸರ್ಕಾರ ಒಂದು ಸಹಭಾಗಿತ್ವದಲ್ಲಿ ನಾವು ಈ ನಿಯಂತ್ರಣವನ್ನು, ಕರೋನಾ ನಿಯಂತ್ರಣವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ಇರ್ತೇವೆ. ಇಲ್ಲ ಅಂತಂದರೆ ತಾವು ಹೇಳ್ದಂಗೆ ಎಲ್ಲ ದೇಶಗಳಲ್ಲಿ ಕೂಡ ಅನುಸರಿಸಿದ್ದಾರೆ ಲಾಕ್ಡೌನ್ಗಳನ್ನು. ಕೆಲವು ಕಡೆ ಅನೇಕ ದೇಶಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಒಂದೇ ಪರ್ಯಾಯ ಅಂತ ಮಾಡಿದ್ದಾರೆ. ಎಲ್ಲಿ ಸಾರ್ವಜನಿಕರು, ಪ್ರಜೆಗಳು ಸರ್ಕಾರದ ಮಾತು ಕೇಳದಿರ ಅವರು ಉದಾಸೀನ ಮಾಡಿದರೆ ಅಂಥ ಕಡೆ ಎಲ್ಲ ಕೂಡ ಲಾಕ್ಡೌನ್ ಬಂದಿದೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗದಿರ ಇರಲಿ. ಈಗ ನಿನ್ನೆ ನಾನು ನೋಡಿದೆ, ಮಹಾರಾಷ್ಟ್ರದಲ್ಲಿ 3 ದಿವಸ, ಶುಕ್ರವಾರ ರಾತ್ರಿ ಪ್ರಾರಂಭ ಆಗಿದ್ದು ಸೋಮವಾರದವರೆಗೂ ಕೂಡ ಲಾಕ್ಡೌನ್ ಇದೆ. ಅಲ್ಲೊಂದು ಗಾಡಿ ಓಡಾಡ್ತಾ ಇರಲಿಲ್ಲ, ನಾನು ನೋಡಿದ್ದೀನಿ. ಆ ಪರಿಸ್ಥಿತಿ ನಮ್ಮಲ್ಲಿ ಬರೋದು ಬೇಡ ಅಂತೇಳಿ ನಾನು ಜನರಿಗೆ ಮನವಿ ಮಾಡ್ತೇನೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ನಮ್ಮ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಸರ್ಕಾರ ನೀಡುವಂತಹ ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಪಾಲನೆ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿ. ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಇವತ್ತು ಆರ್ಥಿಕ ಚಟುವಟಿಕೆಗಳು ಕೂಡ ಮುಂದುವರಿಬೇಕಂತಂದ್ರೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನೋಡೋಣ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ತಾಂತ್ರಿಕ ಸಲಹಾ ಸಮಿತಿಯ ಜೊತೆಗೆ ಆರೋಗ್ಯ ಸಚಿವರು ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಮಾಡಿದ್ರು. ಆ ಎಮರ್ಜೆನ್ಸಿ ಮೀಟಿಂಗ್ ನಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು, ಯಾವ ರೀತಿಯಾಗಿ ಸಲಹೆಗಳನ್ನ ನೀಡ್ತಾ ಇದ್ದಾರೆ ಸುಧಾಕರ್ ಅವರ ಮುಂದೆ, ಏನೇನೆಲ್ಲ ಆಪ್ಷನ್ಸ್ ಗಳನ್ನ ಮುಂದಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಂದೆ? ಪೃಥ್ವಿರಾಜ್, ಈಗಾಗಲೇ ರಾಜ್ಯ ಸರ್ಕಾರ ಸಾಲು ಕ್ರಮಗಳನ್ನು ಕೈಗೊಂಡ್ರು ಕೂಡ ಎಲ್ಲ ಒಂದು ಕಡೆ ಜನರು ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ. ಈ ಬಗ್ಗೆ ಇವತ್ತು ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನು ರಾಜ್ಯದ ಜನರಿಗೆ ರವಾನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಾಲು ಕ್ರಮಗಳನ್ನು ಕೈಗೊಂಡ್ರು ಕೂಡ ಜನರು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕ್ರಮ ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಲಾಕ್ಡೌನ್ ಏನಾದರೂ ಬೇಡ ಅಂತ ಅಂದರೆ ಜನರು ಜಾಗರೂಕತೆಯಿಂದ ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಎಲ್ಲರೂ ಕೂಡ ವರ್ತನೆಯನ್ನು ಮಾಡಬೇಕು ಅನ್ನೋ ಸಂದೇಶವನ್ನು ಈ ಮೂಲಕವಾಗಿ ಸುಧಾಕರ್ ಅವರು ಕೊಟ್ಟಿರುವಂಥದ್ದು. ಈಗ ಪ್ರಮುಖವಾಗಿ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆಗೆ ಚರ್ಚೆನ ಮಾಡ್ತಿದ್ದಾರೆ. ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಏನೇ ನಿರ್ಧಾರ ಕೈಗೊಂಡ್ರು ಕೂಡ ಮೊದಲು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಿಂದ ಅಭಿಪ್ರಾಯವನ್ನು ಪಡೆದು ಅದಾದ ಬಳಿಕವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಏನಾದರೂ ಟಫ್ ರೂಲ್ಸ್ ಅನ್ನು ಜಾರಿ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡುತ್ತೆ. ಅದಕ್ಕೆ ಈಗ ಪೂರಕವಾಗಂತೆ ಈಗಾಗಲೇ ನೈಟ್ ಕರ್ಫ್ಯೂವನ್ನು ರಾಜ್ಯ ಸರ್ಕಾರ ತೀರ್ಮಾನವನ್ನು ಜಾರಿ ಮಾಡಿರುವಂಥದ್ದು. ಅದಕ್ಕೆ ಅದರ ಬೆನ್ನಲ್ಲೇ ಈಗ ಅದ್ರ ಜೊತೆಗೆ ಮತ್ತಷ್ಟು ಟಫ್ ರೂಲ್ಸ್ಗಳನ್ನು ಏನಾದರೂ ಜಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರ ಜೊತೆಗೆ ಆರೋಗ್ಯ ಸಚಿವ ಕೆ ಸುಧಾಕರ್ ಅವರು ಚರ್ಚೆಯನ್ನು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಕಠಿಣವಾದಂತಹ ನಿಯಮಗಳನ್ನು ಮಾಡಿದ್ರೆ ಮಾತ್ರ ಕೊರೋನಾ ನಿಯಂತ್ರಣ ಸಾಧ್ಯ ಅನ್ನೋ ಒಂದು ಸಲಹೆಗಳನ್ನು ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೊಟ್ಟಿರುವಂಥದ್ದು. ಅವರು ಕೊಟ್ಟಂತಹ ಸಲಹೆಗಳಲ್ಲಿ ಪ್ರಮುಖವಾಗಿ ಈಗಾಗಲೇ ಏನಂತಂದ್ರೆ ಎಲ್ಲೋ ಒಂದು ಕಡೆ ನೈಟ್ ಕರ್ಫ್ಯೂ ಜೊತೆಗೆ ಪ್ರಮುಖವಾಗಿ ಈಗಾಗಲೇ 8 ಜಿಲ್ಲೆಗಳಲ್ಲಿ ಮಾತ್ರ ನೈಟ್ ಕರ್ಫ್ಯೂವನ್ನು ಜಾರಿ ಮಾಡಿರುವಂಥದ್ದು. ಅದನ್ನು ಉಳಿದ ಜಿಲ್ಲೆಗಳಲ್ಲೂ ಕೂಡ ಅಂದರೆ ಈಗಾಗಲೇ 13 ಜಿಲ್ಲೆಗಳಲ್ಲಿ ಸಾಕಷ್ಟು ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ಎಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕು, ಮತ್ತೆ ಅಗತ್ಯ ಬಿದ್ದರೆ ನೈಟ್ ಕರ್ಫ್ಯೂ ಕೂಡ ಜಾರಿ ಮಾಡಬೇಕು, ಅಂದ್ರೆ ವಿಸ್ತರಣೆಯನ್ನು ಮಾಡಬೇಕು ಅನ್ನೋ ಸಲಹೆಯನ್ನು ಕೂಡ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೊಟ್ಟಿರುವಂತದ್ದು. ಜೊತೆಗೆ ಏನಂತಂದ್ರೆ ಈಗಾಗಲೇ 3 ವಿಧಾನಸಭಾ ಕ್ಷೇತ್ರ ಅಂದ್ರೆ ಒಂದು ನೋಡೋಣ ಯಾವ್ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗಬಹುದು. ಈಗಂತೂ ಎಚ್ಚರಿಕೆಯನ್ನಂತೂ ಕೊಟ್ಟಿದ್ದಾರೆ ಸುಧಾಕರ್ ಅವರು. ಈ ಕುರಿತಂತೆ ಮಾತಾಡ್ಲಿಕ್ಕೆ ಹಿರಿಯ ವೈದ್ಯರಾಗಿರುವಂತ ಡಾಕ್ಟರ್ ಅಂಜನಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಈಗ ಆಲ್ರೆಡಿ ಪ್ರಕರಣಗಳು 8,000ಕ್ಕೂ ಹೆಚ್ಚು ಕ್ರಾಸ್ ಮಾಡ್ಲಿಕ್ಕೆ ಇನ್ನೇನು ಸನಿಹದಲ್ಲೇ ಇದ್ದೇವೆ ರಾಜ್ಯದಲ್ಲಿ. ಇನ್ನೇನು 20,000 ಕೇಸ್ಗಳು ದಾಖಲಾಗಬಹುದು. ಈ ರೀತಿಯಾಗಿ ಬೇಜವಾಬ್ದಾರಿಯನ್ನ ಮೆರಿತಾ ಇದ್ದಾರೆ ಜನರು ಅಂತ ಒಂದು ತಜ್ಞರ ಸಮಿತಿ ವರದಿಯನ್ನ ಕೂಡ ಕೊಟ್ಟಿದೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ, ಏನ್ ಮಾಡ್ಬೇಕು ಈಗ ಅಂತ? ಇಲ್ಲ ಸರ್, ಒಂದೇ ಉತ್ತರ, ಜನಸಾಮಾನ್ಯರು ಎಚ್ಚರಗೊಳ್ಳದಿದ್ರೆ ಸರ್ಕಾರ ಈ ರೀತಿ ಮಾಡೋದು ಡೆಫಿನೆಟ್ಲಿ ಮಾಡುತ್ತೆ. ಆದ್ರೆ ನಿನ್ನೆ ರಾತ್ರಿ ತಾವು ನೋಡಿರ್ಬೇಕು, ಕರ್ಫ್ಯೂ ಹೆಸರಿನಲ್ಲಿ ಎಲ್ಲ ರೋಡ್ಗಳನ್ನು ಬ್ಲಾಕ್ ಮಾಡಿ ಜನಸಾಮಾನ್ಯರಿಗೆ ಎಷ್ಟು ಕಷ್ಟ, ಪೊಲೀಸ್ನವರಿಗೆ ಎಷ್ಟು ಕೆಲಸ. ದಯವಿಟ್ಟು ಅದರಿಂದ ಈ ಲಾಕ್ ಡೌನ್, ಸೀಲ್ ಡೌನ್, ನೈಟ್ ಕರ್ಫ್ಯೂ ಇಂದ ಎಕ್ಸ್ಟ್ರಾ ವರ್ಕು, ಎಕ್ಸ್ಟ್ರಾ ತೊಂದರೆಗಳು. ಅದರಿಂದ ದಯವಿಟ್ಟು ಜನಗಳು
ಸರ್ಕಾರ ಅನೌನ್ಸ್ ಮಾಡೋದ್ರ ತಪ್ಪೇನಿಲ್ಲ. ಯಾಕಂದ್ರೆ ಜನಗಳು ಎಚ್ಚರ ವಹಿಸ್ತಿದ್ರೆ ಇದು ಆಗುತ್ತೆ, ಅವಾಗ ಸರ್ಕಾರ ಹೊಣೆ ಹೊತ್ಕೋಬೇಕಾಗುತ್ತೆ. ದಯವಿಟ್ಟು ನನ್ನ ಕಳಕಳಿಯ ಮನವಿ, ಸರ್ಕಾರವನ್ನು ಬೈದಿರಾ ನಾವು ಪ್ರತಿಯೊಬ್ರು ಕೂಡ ಇದು ನಮ್ಮ ಸರ್ಕಾರ ಏನು ಅವ್ರ ರಕ್ಷಣೆಗೆ ಏನ್ ಮಾಡ್ಕೊಳ್ತಾ ಇಲ್ಲ ಇದನ್ನ. ಸರ್ಕಾರಕ್ಕೂ ಆಕ್ಚುಲಿ ಲಾಕ್ ಡೌನ್ ಬೇಕಾಗಿಲ್ಲ, ಸೀಲ್ ಡೌನ್ ಬೇಕಾಗಿಲ್ಲ. ಯಾಕಂದ್ರೆ ಆರ್ಥಿಕ ಸ್ಥಿತಿ ಈಗಷ್ಟೇ ಪುಟಿದೇಳ್ತಾ ಇದ್ದಂತ ಸಂದರ್ಭ ಇದು. ನಮಗ್ ನಾವೇ ತಂದ್ಕೊಳ್ತಾ ಇದೀವಿ ಆಪತ್ತ. ಹೌದು ಹೌದು, ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ. ಅದ್ರೊಳಗಾಗಿ ಇವತ್ತು ಮಾಧ್ಯಮಗಳು ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ ಅಂದ್ರೆ ಎಷ್ಟು ಸಾರಿ ಅಡ್ವೈಸ್ ಮಾಡ್ತೀರಿ, ಇದು ನಿಮ್ಮ ಸ್ವಂತ ಕೆಲಸ ಏನೋ ಅನ್ನಂಗ್ ಮಾಡ್ತೀರಿ. ದಯವಿಟ್ಟು ಅದಕ್ಕಾದ್ರೂ ಬೆಲೆ ಕೊಡ್ಲಿ, ನಮ್ಮಂತವ್ರಿಗೆ ಹೇಳಕ್ ಒಂದು ಅವಕಾಶ ಕೊಡ್ತೀರಿ. ದಯವಿಟ್ಟು ಜನಸಾಮಾನ್ಯರಲ್ಲಿ ಒಂದು ಕರಕಾಲುವಿ, ಇದು ನಿಮ್ಮಗಳ ಪರ್ಸನಲ್ ಪ್ರಾಬ್ಲಮ್ ಅಲ್ಲ, ಇದು ಸಮಾಜದ ಹೊಣೆ, ನಾವೆಲ್ಲರೂ ಮಾಡೋಣ ಅಂತ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ದೇಶದಲ್ಲಿ ಕೊರೋನಾ ಮಹಾಮಾರಿ ಆವರಿಸಿದ ಬಳಿಕ ಜನರ ಜೀವನ ಪದ್ಧತಿಯನ್ನೇ ಬದಲಾಯಿಸಿದೆ. ಜೀವನಕ್ಕಾಗಿ ಬೇರೊಬ್ಬರ ಬಳಿ ಉದ್ಯೋಗ ಮಾಡ್ತಿದ್ದಂತ ಹಲವರು ಇಂದು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವಂತೆ ಕೊರೋನಾ ಮಾಡಿದೆ. ಇದೇ ರೀತಿ ತಮ್ಮ ಉದ್ಯೋಗಕ್ಕೆ ಪೆಟ್ಟು ಬಿದ್ದಾಗ ಸ್ವ ಉದ್ಯೋಗದಲ್ಲಿ ತೊಡಗಿಕೊಂಡು ಇದೀಗ ಮನೆ ಮಾತಾಗಿದ್ದಾರೆ ಆ ದಂಪತಿ. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಕ್ಕಾಜೆ ನಿವಾಸಿಗಳಾದಂಥ ಸಚ್ಚೀಂದ್ರ ಮತ್ತು ಜಯಲಕ್ಷ್ಮಿ ದಂಪತಿ ತಮ್ಮ ಅಪೂರ್ವ ಕರಕುಶಲ ವಸ್ತುಗಳ ಮೂಲಕ ಜನರ ಗಮನವನ್ನ ಸೆಳೀತಾ ಇದ್ದಾರೆ. ಗಾರೆ ಕೆಲಸ ಮಾಡ್ತಿದ್ದಂತ ಸಚ್ಚೀಂದ್ರ ಕುಟುಂಬ ಕೊರೋನಾ ಲಾಕ್ಡೌನ್ನಿಂದ ಉದ್ಯೋಗವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿತು. ಜೀವನ ನಿರ್ವಹಣೆಗಾಗಿ ಸಿಮೆಂಟ್ ಹೂಕುಂಡಗಳನ್ನ ತಯಾರಿಸಿ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಂತ ಸಚ್ಚೀಂದ್ರ ಅವರಿಗೆ ಹೆಚ್ಚಿನ ಅನುಕೂಲವಾಗಿರಲಿಲ್ಲ. ಇದೇ ಸಂದರ್ಭದಲ್ಲಿ ಪತ್ನಿ ಜಯಲಕ್ಷ್ಮಿ ತೆಂಗಿನ ಗರಟೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನ ತಯಾರಿಸುವುದಕ್ಕೆ ನಿರ್ಧರಿಸಿದ್ರು. ಕರಕುಶಲ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮತ್ತು ಇದು ಸರ್ಕಾರ ಇದಕ್ಕೆಲ್ಲ ಪ್ರಶಸ್ತಿ ಕೊಡ್ತಾರಲ್ಲ, ಅದಕ್ಕಾಗಿ ಮಾಡ್ತಾ ಇದ್ದೇವೆ. ಮತ್ತು ಪ್ರಧಾನಿಯವ್ರದ್ದು ಕರಕುಶಲ ವಸ್ತುಗಳಿಗೆಲ್ಲ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ, ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತೇವೆ. ಇದಕ್ಕೆ ಎಲ್ಲರ ಸಪೋರ್ಟ್ ಬೇಕು, ಸರ್ಕಾರದ ಸಪೋರ್ಟ್ ಬೇಕು. ಎಲ್ಲರ ಸಪೋರ್ಟ್ ಇದ್ದರೆ ನಾವು ಇನ್ನು ಮುಂದೆ ಹೆಚ್ಚು ಇದನ್ನು ಮಾಡಬೇಕು ಅಂತ ಇದ್ದೇವೆ. ಹಲವು ರೀತಿಯ ವಸ್ತುಗಳನ್ನ ದಂಪತಿ ತಯಾರಿಸಿದ್ದಾರೆ. ಗರಟೆಯಲ್ಲಿ ವಿವಿಧ ಬಗೆಯ ದೀಪಗಳು, ಸ್ಯಾನಿಟೈಸರ್ ಬಾಟಲಿ, ದೊಡ್ಡ ಆಕಾರದ ಇರುವೆ ಸೇರಿದಂತೆ ಹಲವು ರೀತಿಯ ವಸ್ತುಗಳನ್ನ ತಯಾರಿಸಿದ್ದಾರೆ. ಗೆರಟೆಯನ್ನೇ ಬಳಸಿ ತಯಾರಿಸಿರುವಂತಹ ಹ್ಯಾಂಗಿಂಗ್ ಪಾಟ್ ಭಾರಿ ಆಕರ್ಷಣೀಯ ಕೇಂದ್ರ ಬಿಂದು. ಫ್ರೆಂಡ್ ಸರ್ಕಲಲ್ಲಿ ಮತ್ತು ನಾವು ಹೋಗುವ ಕೆಲಸದವರೆಲ್ಲ ಅಲ್ಲಿ ಇಲ್ಲಿ ಎಲ್ಲವೂ ಸಪೋರ್ಟ್ ಮಾಡ್ತೀವಿ. ಯಾಕೆಂದರೆ ಇದಕ್ಕೆ ಇಂಪಾರ್ಟೆಂಟ್ ಗರಟೆ, ದೊಡ್ಡ ಸೈಜ್ ಬೇಕು ಮತ್ತು ಸಣ್ಣ ಸೈಜು ಸಹ ನಮಗೆ ಬೇಕಾಗ್ತದೆ. ಅದಕ್ಕೆ ಗರಟೆ ಇಂಪಾರ್ಟೆಂಟ್ ಕೊಡ್ತಾರೆ ಎಲ್ಲ. ಮತ್ತು ನನ್ನ ಫ್ರೆಂಡ್ಸಿನವರು ಅವರೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾರೆ, ಮತ್ತು ಬೇಡಿಕೆ ಸಹ ಉಂಟು. ಕೊರೋನಾ ಸಂದರ್ಭದಲ್ಲಿ ಜೀವನ ನಿರ್ವಹಣೆಗಾಗಿ ಆರಂಭಗೊಂಡಂತ ಗರಟೆ ಕಲೆ ಇದೀಗ ಒಂದು ಸಣ್ಣ ಉದ್ಯಮದ ರೀತಿಯಲ್ಲಿ ಬದಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯ ಆತ್ಮನಿರ್ಭರ್ ಭಾರತ್ ಕರೆಗೆ ಅನುಗುಣವಾಗಿ ಪ್ರಕೃತಿಯಲ್ಲೇ ಸಿಗುವಂತ ವಸ್ತುಗಳಿಂದ ಕರಕುಶಲ ವಸ್ತುಗಳನ್ನ ತಯಾರಿಸುವಂತ ಕೆಲಸ ಮಾಡ್ತಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಕನ್ನಡ, ಪುತ್ತೂರು. ಹೆಣ್ಣಿಗೆ ಪ್ರತಿ ತಿಂಗಳು ಮುಟ್ಟಿನ ಹೆಸರಿನಲ್ಲಿ ಒಂದಿಷ್ಟು ದೈಹಿಕ ಮಾನಸಿಕ ಸಂಕಟಗಳು ತಪ್ಪಿತಲ್ಲ. ಈ ಸಮಯದಲ್ಲಿ ಕೈಗೊಳ್ಳಬೇಕಾದಂತ ಸ್ವಚ್ಛತೆ ಹಾಗೂ ಶಾರೀರಿಕ ಬದಲಾವಣೆಗಳ ಕುರಿತು ಅನೇಕ ಹೆಣ್ಮಕ್ಳಿಗೆ ಸಮರ್ಪಕವಾದಂತ ಶಿಕ್ಷಣ ಸಿಗ್ತಿಲ್ಲ. ಅಷ್ಟೇ ಅಲ್ಲದೆ ಸ್ಯಾನಿಟರಿ ಪ್ಯಾಡ್, ಟಾಯ್ಲೆಟ್ ಸೇರಿದಂತೆ ಆ ಸಮಯದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳಿಕ್ಕೆ ಅಗತ್ಯವಾದಂತ ಸೌಲಭ್ಯಗಳಿಲ್ಲದೆ ಅನೇಕ ಹೆಣ್ಮಕ್ಳು ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಮೂಢನಂಬಿಕೆಗಳ ಹೆಸರಿನಲ್ಲಿ ಹೆಣ್ಮಕ್ಕಳು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಮುಟ್ಟಿನ ಬಗ್ಗೆ ಮುಕ್ತವಾಗಿ ಮಾತನಾಡೋದ್ರ ಜೊತೆಗೆ ಕಾವ್ಯದ ಮೂಲಕ ಇದರ ಬಗ್ಗೆ ಇರುವಂತಹ ಮೂಢನಂಬಿಕೆಯನ್ನ ಬದಲಿಸಲಾಗ್ತಾ ಇದೆ. ಕವಿ ಹೆಲ್ಲಿ ಶಾ ಮುಟ್ಟನ್ನ ಶಾಪವಲ್ಲ, ಹೆಮ್ಮೆಯ ವಿಷಯ ಅಂತ ಕೊಂಡಾಡಿದ್ದಾರೆ. ಮುಟ್ಟಿನ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದಂತ ಸ್ವಚ್ಛತೆ ಮತ್ತು ಜಾಗೃತಿ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನು ಮಾಡ್ತಿದೆ. ಇದೇ ಪೀರಿಯಡ್ ಆಫ್ ಪ್ರೈಡ್ ಎಂಬ ಒಂದು ಸ್ವಚ್ಛ ಯೋಚನೆ. ಮುಟ್ಟು ಅನ್ನೋದು ಹೆಣ್ಮಕ್ಕಳ ಪಾಲಿನ ಶಾಪವಲ್ಲ, ಹೆಣ್ಮಕ್ಕಳ ಶಕ್ತಿಯನ್ನ ಸಾರುವಂತ ಸಾಕ್ಷಿ ಇದ್ದಂತೆ. ಮುಟ್ಟಿನ ಕಾರಣಕ್ಕೆ ಯಾವ ಹೆಣ್ಣು ಸಹ ಶಿಕ್ಷಣವನ್ನ ನಿಲ್ಲಿಸಬೇಕಿಲ್ಲ. ಇದನ್ನ ಶಾಲಾ ಪಠ್ಯದಲ್ಲೂ ಕೂಡ ಸೇರಿಸುವಂತೆ ಮಾಡುವುದಕ್ಕೆ periodofpride.com ನಲ್ಲಿ ಅರ್ಜಿಗೆ ಸಹಿ ಮಾಡಿ ಅಥವಾ 9999671283 ನಂಬರ್ಗೆ ಮಿಸ್ ಕಾಲ್ ಅನ್ನು ಕೊಡಿ. ಮುಟ್ಟು ಅನ್ನೋದು ಹೆಣ್ಮಕ್ಕಳ ಪಾಲಿನ ಶಾಪವಲ್ಲ ಅನ್ನೋದನ್ನ ಎಲ್ಲರೂ ಸೇರಿ ಸಾರೋಣ. At 12, I asked my mother about periods.
Her answer is a change in conversation. The teacher in my 8th grade biology class rushes past the chapter on reproduction. The first time I hear the word menstruation is when a stain in my underpants stares at me with zero hesitation. I am handed a box of pads, but it is too late. I have already stained my brain with stereotypes that say periods mein bahar mat jao, rasoi ke andar mat aao. Learn to hide the fact that you are a woman now. This is not just my story. While you and I may be out of school already, 1 out of 5 girls continue to drop out early. These young girls and boys deserve what we never received. An education in periods is the need. To take all that comes with womanhood in our stride, let's teach our children. Periods are not a prison, but a matter of pride.